ಪಾಕಿಸ್ತಾನಕ್ಕೆ ರಕ್ಷಣೆ ಕೊಡಲಿಲ್ಲ, ವೆನಿಜುವೆಲಾಕ್ಕೆ ಎಚ್ಚರಿಕೆ ಕೊಡಲಿಲ್ಲ. ಇದೇನಾ ಚೀನಾದ ವಿಶ್ವಾಸಾರ್ಹತೆ? ಅಮೆರಿಕದ 250 ಯುದ್ಧ ವಿಮಾನಗಳು ವೆನಿಜುವೆಲಾದ ಆಕಾಶದಲ್ಲಿ ಅಬ್ಬರಿಸುತ್ತಿದ್ದರೂ ಚೀನೀ ರಾಡಾರ್ಗಳು ಕುರುಡಾಗಿ ಮಲಗಿದ್ದವು. ಭಾರತ ಬಂದು ಹೊಡೆದಾಗ ಪಾಕಿಸ್ತಾನವನ್ನು ಕಾಪಾಡಲು ಇವುಗಳಿಂದ ಆಗಲಿಲ್ಲ. ಅಮೆರಿಕ ಬಂದಾಗ ವೆನಿಜುವೆಲಾವನ್ನು ಎಚ್ಚರಿಸಲೇ ಇಲ್ಲ. ಇದೇ ಮೇಡ್ ಇನ್ ಚೀನಾ ಅಸಲಿ ರಿಯಾಲಿಟಿ. ಪಾಕಿಸ್ತಾನ ಸುಟ್ಟು ಹೋಯಿತು, ವೆನಿಜುವೆಲಾ ಬೆಚ್ಚಿಬಿತ್ತು. ಅಧ್ಯಕ್ಷರ ಮನೆ ಮೇಲೆ ದಾಳಿಯಾದರೂ ಚೀನಾದ ಈ ಡಬ್ಬಾ ತಂತ್ರಜ್ಞಾನ ಎರಡೂ ಕಡೆ ಅಟ್ಟರ್ ಫ್ಲಾಪ್, ಫೇಲ್. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ವಿಡಿಯೋದಲ್ಲಿ ಜಾಗತಿಕ ಸಮುದಾಯದಲ್ಲಿ ದೊಡ್ಡಣ್ಣನಂತೆ ಬೀಗುವ ಚೀನಾದ ಮಿಲಿಟರಿ ಉಪಕರಣಗಳ ಅಸಲಿಯತ್ತು ಮತ್ತು ಅವುಗಳ ವೈಫಲ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಇತ್ತೀಚೆಗೆ ನಡೆದ 2 ಘಟನೆಗಳು ಮೇಡ್ ಇನ್ ಚೈನಾ ರಕ್ಷಣಾ ತಂತ್ರಜ್ಞಾನಗಳು ಕೇವಲ ಡಬ್ಬಾ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿವೆ. ಭಾರತವು ತನ್ನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದ ಆಪರೇಷನ್ ಸಿಂಧೂರ ಘಟನೆ ನಿಮಗೆ ನೆನಪಿದೆಯೇ? ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನಗಳು ಪಾಕಿಸ್ತಾನದ ವಾಯು ಪ್ರದೇಶಕ್ಕೆ ನುಗ್ಗಿ ಉಗ್ರರ ಅಡುಗುದಾಣಗಳನ್ನು ಧ್ವಂಸಗೊಳಿಸಿದ್ದವು. ಆಗ ಪಾಕಿಸ್ತಾನ ಚೀನಾದಿಂದ ಖರೀದಿಸಿದ ಅತ್ಯಾಧುನಿಕವೆಂದು ಬೀಗುತ್ತಿದ್ದ HQ-9 ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿಯೋಜಿಸಿತ್ತು. J-10C ಮತ್ತು JF-17 ಯುದ್ಧ ವಿಮಾನಗಳು, PL-15 ಕ್ಷಿಪಣಿಗಳಂತಹ ಚೀನಾ ನಿರ್ಮಿತ ಉಪಕರಣಗಳು ಪಾಕಿಸ್ತಾನದ ರಕ್ಷಣೆಗೆ ನಿಂತಿದ್ದವು. ಆದರೆ ಏನಾಯಿತು ಗೊತ್ತಾ? ಭಾರತದ ಪ್ರಬಲ ಸ್ವದೇಶಿ ಆಯುಧಗಳು ಮತ್ತು ಸುಧಾರಿತ ತಂತ್ರಜ್ಞಾನದ ಮುಂದೆ ಚೀನಾದ ಈ ಎಲ್ಲ ಡಬ್ಬಾ ಉಪಕರಣಗಳು ಸಂಪೂರ್ಣವಾಗಿ ಮಂಡಿಯೂರಿದವು. ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಗಳು ಭಾರತದ ವಿಮಾನಗಳನ್ನು ಪತ್ತೆ ಹಚ್ಚುವಲ್ಲಿ ಸಂಪೂರ್ಣವಾಗಿ ವಿಫಲವಾದವು. ಭಾರತ ತನ್ನ ಗುರಿಯನ್ನು ಸುಲಭವಾಗಿ ತಲುಪಿತ್ತು. ಪಾಕಿಸ್ತಾನಕ್ಕೆ ಚೀನಾದ ಮೇಲಿಟ್ಟಿದ್ದ ನಂಬಿಕೆ ದೊಡ್ಡ ನಷ್ಟವನ್ನು ತಂದೊಡ್ಡಿತು. ಜಗತ್ತೇ ಭಾರತದ ಶಕ್ತಿಯನ್ನು ಕಣ್ತೆರೆದು ನೋಡಿತು. ಚೀನಾ ತನ್ನ ತಂತ್ರಜ್ಞಾನದ ವೈಫಲ್ಯಕ್ಕೆ ಅಂದು ತಲೆ ತಗ್ಗಿಸಿತ್ತು. ಇದೇ ರೀತಿ ಇತ್ತೀಚೆಗೆ ವೆನಿಜುವೆಲಾದಲ್ಲಿ ನಡೆದ ಘಟನೆಯೊಂದು ಚೀನಾದ ತಂತ್ರಜ್ಞಾನದ ವೈಫಲ್ಯವನ್ನು ಮತ್ತೊಮ್ಮೆ ಜಗತ್ತಿಗೆ ಸಾಬೀತುಪಡಿಸಿದೆ. ಜನವರಿ 3ರಂದು ಅಮೆರಿಕದ F-22 ಮತ್ತು F-35 ಯುದ್ಧ ವಿಮಾನಗಳು ವೆನಿಜುವೆಲಾದ ಮೇಲೆ ದಾಳಿ ನಡೆಸಿದವು. ಈ ಕಾರ್ಯಾಚರಣೆಯಲ್ಲಿ 250ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಬಳಸಲಾಗಿತ್ತು. ವೆನಿಜುವೆಲಾ ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಾಗಿ ಚೀನಾ ನಿರ್ಮಿತ JY-27A ರಾಡಾರ್ಗಳನ್ನು ನಿಯೋಜಿಸಿತ್ತು. ಈ ರಾಡಾರ್ಗಳು ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರುವ F-35 ವಿಮಾನಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಲ್ಲವು ಎಂದು ಚೀನಾ ದೊಡ್ಡದಾಗಿ ಪ್ರಚಾರ ಮಾಡಿತ್ತು. ಆದರೆ ನಿಜವಾಗಿಯೂ ಏನಾಯಿತು ಗೊತ್ತಾ? ಅಮೆರಿಕದ 100 ಯುದ್ಧ ವಿಮಾನಗಳು ವೆನಿಜುವೆಲಾದ ವಾಯು ಪ್ರದೇಶದಲ್ಲಿ ಹಾರಾಡಿದರೂ ಚೀನಾದ ಈ ರಾಡಾರ್ಗಳು ಅವುಗಳ ಚಲನವಲನವನ್ನು ಕಿಂಚಿತ್ತೂ ಪತ್ತೆ ಹಚ್ಚುವಲ್ಲಿ ವಿಫಲವಾದವು. ಅಮೆರಿಕದ ವಿಮಾನಗಳು ವೆನಿಜುವೆಲಾದ ಅಧ್ಯಕ್ಷ ಮಡೂರೋ ಅವರ ಮನೆಯ ಮೇಲೆಯೇ ದಾಳಿ ನಡೆಸಿದರೂ ಚೀನಾದ ಉಪಕರಣಗಳು ಕೇವಲ ಕೈಕಟ್ಟಿ ಕುಳಿತಿದ್ದವು. ಇದು ಕೇವಲ ರಾಡಾರ್ಗಳ ಕಥೆಯಲ್ಲ. ಚೀನಾ ನಿರ್ಮಿತ VN-4 ಸಂಬಲ ವಾಹನಗಳು, VN-1 ಮತ್ತು VN-18 ಯುದ್ಧ ವಾಹನಗಳು, K-8 ಯುದ್ಧ ವಿಮಾನಗಳು, ಈ ಎಲ್ಲ ಮೇಡ್ ಇನ್ ಚೈನಾ ಉಪಕರಣಗಳು ಅಮೆರಿಕದ ದಾಳಿಯನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾದವು. ಕಣ್ಣೆದುರೇ ಶತ್ರು ವಿಮಾನಗಳು ಹಾರಾಡಿದರೂ ಅವುಗಳನ್ನು ಗುರುತಿಸುವ ಸಾಮರ್ಥ್ಯವು ಈ ಚೀನಾ ನಿರ್ಮಿತ ಡಬ್ಬಾ ಅಸ್ತ್ರಗಳಿಗಿರಲಿಲ್ಲ. ಇದು ಚೀನಾ ತಂತ್ರಜ್ಞಾನ ಕೇವಲ ಪ್ರದರ್ಶನಕ್ಕಷ್ಟೇ ಸೀಮಿತ ಎಂಬುದನ್ನು ಸ್ಪಷ್ಟಪಡಿಸಿದೆ. ಈ 2 ಪ್ರಮುಖ ಘಟನೆಗಳು ವಿಶ್ವದಲ್ಲೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ರಫ್ತು ದೇಶಗಳಲ್ಲಿ ಒಂದಾಗಿರುವ ಚೀನಾನ ಮೇಲೆ ಜಾಗತಿಕ ಸಮುದಾಯಕ್ಕೆ ದೊಡ್ಡ ಅನುಮಾನ ಮೂಡಿಸಿವೆ. ಮೇಡ್ ಇನ್ ಚೈನಾ ರಕ್ಷಣಾ ಉಪಕರಣಗಳು ವಿಶ್ವಾಸಾರ್ಹವಲ್ಲ, ಅವು ಕೇವಲ ಕಾಗದದ ಹುಲಿಗಳು ಎಂಬುದು ಈಗ ಜಗತ್ತಿಗೆ ಸ್ಪಷ್ಟವಾಗಿದೆ. ಒಂದು ದೇಶದ ರಕ್ಷಣೆಗೆ ಚೀನಾದ ಉಪಕರಣಗಳು ಹೇಗೆ ಅಪಾಯಕಾರಿ ಎಂಬುದಕ್ಕೆ ಪಾಕಿಸ್ತಾನ ಮತ್ತು ವೆನಿಜುವೆಲಾ ಸಾಕ್ಷಿ. ಇದೇ ಸಮಯದಲ್ಲಿ ಭಾರತ ತನ್ನ ಸ್ವದೇಶಿ ತಂತ್ರಜ್ಞಾನ ಮತ್ತು ಆಯುಧಗಳ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ತಾ ಇದೆ. ನಮ್ಮ ದೇಶೀಯ ರಾಡಾರ್ಗಳು, ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳು ಯಾವುದೇ ಶತ್ರು ದೇಶದ ದಾಳಿಯನ್ನು ಎದುರಿಸಲು ಸಿದ್ಧವಾಗಿವೆ. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿಯೇ ಇದಕ್ಕೆ ಸಾಕ್ಷಿ. ನಮ್ಮ ಸೈನಿಕರ ಧೈರ್ಯ, ನಮ್ಮ ಇಂಜಿನಿಯರ್ಗಳ ಬುದ್ಧಿಮತ್ತೆ ಮತ್ತು ನಮ್ಮ ವಿಜ್ಞಾನಿಗಳ ಕಠಿಣ ಪರಿಶ್ರಮದಿಂದ ಭಾರತವು ಇಂದು ಜಾಗತಿಕ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದೆ. ಚೀನಾ ಕೇವಲ ಬೆಲೆ ಕಡಿಮೆ ಎಂದು ತನ್ನ ಡಬ್ಬಾ ಉಪಕರಣಗಳನ್ನು ಮಾರ್ತಾ ಇದೆ. ಆದರೆ ರಾಷ್ಟ್ರದ ಭದ್ರತೆ ಬಂದಾಗ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆ ಅತಿ ಮುಖ್ಯ. ಪಾಕಿಸ್ತಾನ ಮತ್ತು ವೆನಿಜುವೆಲಾ ಚೀನಾದ ಮೇಲೆ ನಂಬಿಕೆ ಇಟ್ಟು ಈಗ ದೊಡ್ಡ ಬೆಲೆ ತೆರ್ತಾ ಇದ್ದಾರೆ. ಭಾರತ ಮಾತ್ರ ತನ್ನ ಸ್ವಸಾಮರ್ಥ್ಯದಿಂದ ಆತ್ಮನಿರ್ಭರವಾಗಿ ಮುನ್ನಡೆಯುತ್ತಾ ಇದೆ. ನಮ್ಮ ರಕ್ಷಣಾ ವ್ಯವಸ್ಥೆಗಳನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದರಿಂದ ಯಾವುದೇ ಶತ್ರು ದೇಶ ಭಾರತದತ್ತ ಕಣ್ಣೆತ್ತಿ ನೋಡಲು ಸಹ ಸಾಧ್ಯವಿಲ್ಲ.